ಮಗನ ನಾನಿಂದು ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ನೋಡು. ಅಲ್ಪ ನೀ ಯಾಕೆ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಬೇಕು? ನಾ ಟ್ರೈನಿಗೆ ಹೋಗ್ತಿದ್ನಲ್ಲ, ಎಷ್ಟು ರೂಪಾಯಿದ್ದು? 10,000 ರೂಪಾಯಿ. ಆ ಟ್ರೈನ್ದಾಗ ಸಸ್ತಾ ಆಕಿತ್ತಿಲ್ಲ, ಸುಮ್ಮನೆ ರೊಕ್ಕ ವೇಸ್ಟ್ ಮಾಡಿರಿ ನೋಡು. ಬಟ್ ನೀ 10,000 ರೂಪಾಯಿದಾಗ ಹೋಗ್ತಿ, ಅದು ಎಲ್ಲ ನಿಜ. ಬಟ್ ಒಂದು ಕೋಟಿ ಮನಿ ಬರ್ತೈತಲ್ಲ ಯಪ್ಪ. 1 ಕೋಟಿ ಮನಿ ಬರ್ತೈತೆ ಅದೇಂಗ? ಏರ್ ಇಂಡಿಯಾ ಫ್ಲೈಟ್ ಅಲ್ಲ ಅದಕ್ಕೆ. ಹಾ, ಕುಡಿಯೋದೆ ನನ್ನ ಬಿಸ್ನೆಸ್ ಮಚ್ಚ. ತಗೋ ಮಚ್ಚ, ಕುಡಿ ಮಚ್ಚ, ಎಂಜಾಯ್ ಮಾಡು ಮಚ್ಚ. ಅಯ್ಯೋ ಒಲ್ಲಪ್ಪ, ಮೊನ್ನೆ ಡಾಕ್ಟ್ರು ಲಿವರ್ ಡ್ಯಾಮೇಜ್ ಆಗಕತ್ತೈತಿ ಅಂತ ಅಂದಾನ ಮಚ್ಚ. 2 ಲಿವರ್ ಇರ್ತಾವ ಮಚ್ಚ, 1 ಲಿವರ್ ಹೋದ್ರೆ ಏನ್ ಮಚ್ಚ? ಹೌದಾ? ಮತ್ತೆ ಕಿಡ್ನಿ ಮಚ್ಚ? ಕಿಡ್ನಿ 3 ಇದೆ ಮಚ್ಚ, 1 ಹಿಂದೆ 2 ಮುಂದೆ. ಹೌದಾ ಮಚ್ಚ? ನಿಂಗೊಂದು ಇನ್ನೊಂದು ವಿಷಯ ಗೊತ್ತಾ? ಲಿವರು ಒಂದು ಕುಡಿಯೋದಕ್ಕೆ ಹೆಲ್ಪ್ ಮಾಡುತ್ತೆ, ಇನ್ನೊಂದು ಕುಡಿಬೇಡ ಅಂತ ಹೆಲ್ಪ್ ಮಾಡುತ್ತೆ. ಏನು ಯೋಚನೆ ಮಾಡಬೇಡ, ಅದು ಒಂದು ಹೋದ್ರೆ ಇನ್ನೊಂದಕ್ಕೆ ಅದನ್ನೇ ಹಾಕಿ 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 ನಾವು ಮತ್ತೆ ಕುಡಿಯೋದಕ್ಕೆ ಪ್ರಾಕ್ಟೀಸ್ ಮಾಡ್ಸೋಣ. ಏನ್ ಮಚ್ಚ ಇಂಥ ಒಳ್ಳೆ ಸುದ್ದಿ ಹೇಳಿದೆ ಮಚ್ಚ. ಹಾರ್ಟ್ ಮಚ್ಚ ಇರೋದು ಹಾರ್ಟ್ ಒಂದೇ ಮಚ್ಚ, ಅದರಲ್ಲಿ ನಾವು ಫೀಲಿಂಗ್ಸ್ನ ಇಟ್ಕೊಂಡೇ ಅಲ್ವಾ ಕುಡಿತಾ ಇರೋದು. ನಮ್ಮ ಫೀಲಿಂಗ್ಸ್ಗೆ ಬೆಲೆ ಬರಲಿ ಅಂತ ಅಲ್ವಾ ನಾವು ಕುಡುಕರಾಗಿರೋದು. ಹೌದಲ್ಲ ಮಚ್ಚ? ಕೊಡು ಮಚ್ಚ ನಂಗೊಂದು ಪೆಗ್ಗು. ಇನ್ನೊಂದು ಲಿವರ್ ಇದೆಯಲ್ಲ, ಹೆಂಗಾದ್ರು ಸ್ಲೋ ಮಚ್ಚ. ಮಚ್ಚ ಫಾಸ್ಟ್ ಆಗಿ ಕುಡಿಬೇಕು, ಕುಡಿಲಿಲ್ಲ ಅಂದ್ರೆ ಕುಡುಕರ ಸಂಘಕ್ಕೆ ಅವಮಾನ. ಯಾರೋನು ಲಿವರ್ 2 ಇದೆ ಅಂತ ಹೇಳಿದವನು? ಲಿವರ್ ಇರೋದು ಒಂದೇ ಕಣ್ರಾ, ಕಿಡ್ನಿ 2 ಇದೆ, ಹಾರ್ಟ್ 2 ಇದೆ. ನನಗೆ 2 ಹಾರ್ಟ್. ಒಂದ್ರೋಗ ಫೀಲಿಂಗ್ ಆದ್ರೆ ಕುಡಿತೀನಿ, ಇನ್ನೊಂದ್ರಿಗೆ ಶ್ಯಾಡ್ ಆದ್ರೆ ಕುಡಿತೀನಿ. ಅಲ್ಲ, ಎಲ್ಲ ಗಂಡ್ಮಕ್ಳಿಗೂ ಒಂದು ಸೀಕ್ರೆಟ್ ಇಸ್ಕೊಂಡು ಬಂದಿನಪ್ಪ, ಹೆಂಡ್ತಿನ ಹೆಂಗ್ ಕಂಟ್ರೋಲಲ್ಲಿ ಇಟ್ಕೋಬೇಕಂತ. ಓ, ಎಲ್ರು ಮುಂದೆ ನಿಂತ್ಕೊಂಡು ಕಾಯಕತ್ತೀರೇನು? ಎಷ್ಟು ಆಸೆ ನೋಡು ಹೆಂಡ್ತಿನ ಕಂಟ್ರೋಲಲ್ಲಿ ಇಟ್ಕೋಬೇಕಂತ. ಇದನ್ನ ರೀಲ್ ನೋಡಿದಿರ ಅಂತ ನಿಮ್ಮ ಹೆಂಡತಿಗೆ ಒಂದಿಟ್ಟು ಹೋಗಿ ಹೇಳ್ರಿ, ಅವಾಗ ಅವರೇ ದೊಡ್ಡ ದೊಡ್ಡ ಸೀಕ್ರೆಟ್ಗಳನ್ನ ಹೇಳ್ತಾರೆ. ಏನೋ ಇವತ್ತು ರೀಲ್ಸ್ ಮಾಡಿದ್ರಂತೆ ಹೆಂಡ್ತಿನ ಹೆಂಗ್ ಕಂಟ್ರೋಲಲ್ಲಿ ಇಟ್ಕೋಬೇಕಂತ. ಏನು ಹೆಂಡ್ತಿನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಆಸೆನಾ ನಿಮ್ಗೆ? ಇಲ್ಲ ಕಣೆ, ಸುಮ್ಮನೆ ಪೂರ್ತಿ ರೀಲ್ಸ್ ನೋಡಿಲ್ಲ ಅನ್ಸುತ್ತೆ. ಹಾ ಹೋಗ್ಲಿ, ಸರಿ ಕೇಳಿ. ಸಾರಿ ಸರಿ, ಹಿಂಗೆ ಕೇಳೋದಾ? ನೋಡಿ ಸೀರಿಯಸ್ ಕೊಡಿಸ್ತೀನಿ. ಬನ್ನಿ. ಅಲ್ಲ, ಎಲ್ಲ ಹೆಂಡತಿರು ಗಂಡ್ಮಕ್ಳಿಗೆ ಹೇಳೋದು ಒಂದೇ ಡೈಲಾಗು. ನಮ್ಮ ಅಪ್ಪನ ಮನೇಲಿ ನಮ್ಮಪ್ಪ ಅದನ್ನ ಕೊಡಿಸ್ತಿದ್ದ ನನಗೆ, ನಾ ಇಷ್ಟು ಬೆಳ್ಳು ಮಾಡಿ ತೋರಿಸಿದ್ರೆ ಸಾಕು ಇದನ್ನ ಕೊಡಿಸ್ತಿದ್ದ ಅಂತ. ನೀವೇನು ಕೊಡ್ಸೋದಿಲ್ಲ ಅಂತ ಕರೆಕ್ಟಾಗೆ ಹೇಳ್ತಿದ್ರ. ಆದ್ರೆ ನಿಮ್ಮ ಅಪ್ಪನ ಮನೇಲಿ ನೀವೇನು ಕೇಳ್ತಿದ್ರ ಹೇಳಿ? ಮ್ಯಾಕ್ಸಿಮಮ್ ಆದ್ರೆ ಒಂದು ಫ್ರಾಕ್ ಕೊಡಿಸು, ಅಪ್ಪ ಒಂದು ಲಿಫ್ಟಿಗೆ ಕೊಡಿಸು, ಕಣ್ಕಪ್ ಕೊಡಿಸು, ಇಲ್ಲ ಕೋಮ್ ಕೊಡಿಸು, ಇಲ್ಲ ಒಂದು ಚಪ್ಪಲ್ ಕೊಡಿಸು, ಚೂಡಿದಾರ್ ಕೊಡಿಸು, ಇಷ್ಟೇ ಕೇಳ್ತಿದ್ ನೀವು. ಅದೇ ಮದುವೆ ಆದ್ಮೇಲೆ ನಮ್ಮ ಹತ್ರ ಏನ್ ಕೇಳ್ತಿದ್ರ ಗೊತ್ತಾ? ನಮ್ಗೆ ಒಂದು 50 ಗ್ರಾಮ್ ಬಳೆ, ಆಮೇಲೆ 50 ಗ್ರಾಮ್ ಗೋಲ್ಡ್ ನೆಕ್ಲೆಸ್, ಅದು ಎದಿ ಮೇಲೆ ಹಾಕೊಂಡ್ರೆ ಹಂಗೆ ಮುಂದಿನವ್ರಿಗೆ ಅಟ್ರಾಕ್ಟ್ ಆಗ್ತಿರ್ಬೇಕು. ಇವಳೇ ಎಲ್ಲ ಬಂಗಾರ ಹಾಕೊಂಡ್ಬಿಟ್ಟಿದ್ದಾಳೆ ನಂದು ಅಂತಿರ್ಬೇಕು. ಆ ಥರ ಫಳ 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 ಹೊಳಿತಿರ್ಬೇಕು ಅಲ್ವಾ? ಆಮೇಲೆ ಭರ್ಜರಿ ಕರ್ಕೊಂಡು ಹೋಗೋಕ್ಕೆ ಕಾರ್ಗಳು ಬೇಕು ನಿಮಗೆ. ಅಲ್ಲ, ನಿಮ್ಮ ಅಪ್ಪ ಅಮ್ಮನ ಕಡೆ ಜುಜುಬಿ 1,000 2,000 ರೂಪಾಯಿದಾಗ ಕೇಳ್ತಿದ್ರಿ. ಆದರೆ ನಮಗೆಲ್ಲ ನೋಡಿದೆಲ್ಲ ಲಕ್ಷ, ನಾವೆಲ್ಲ ಅಲಕ್ಷ ಅಲ್ಕಂಡ್ರಮ್ಮ. ನಮ್ದೇನು ರೊಕ್ಕ ಮರದಿಂದ ಉಳುತ್ತಾ ಇಲ್ಲಲ್ವಾ? ನಾವು ದುಡಿಬೇಕು, ನಾವು ಕಷ್ಟನೇ ಪಡಬೇಕು. ಹೆಂಗೆ ನಿಮ್ಮ ಅಪ್ಪ ಅಮ್ಮ ಪಡ್ತಿರಲ್ಲ ಹಂಗೇನ. ಸ್ವಲ್ಪ ಗಂಡಂದು ಅರ್ಥ ಮಾಡ್ಕೊಳ್ಳಿ. ಅಮ್ಮ ಏನ್ ಕಣಮ್ಮ? ಅಮ್ಮ, ಫೇಸ್ ಪ್ಯಾಕ್ ಹಾಕಿದ್ರೆ ಕಡಲೆ ಹಿಟ್ಟು ಅರಿಶಿನ ಹಾಳಾಗತ್ತೆ ಅಂತ ನಮ್ಮ ಅತ್ತೆ ಬೈತಿದ್ದಾರೆ ಕಣಮ್ಮ. ಅಯ್ಯೋ ಹೋಗ್ಲಿ ಬಿಡಮ್ಮ, ಅವ್ರಿಗೆ ವಯಸ್ಸಾಯ್ತು, ಇನ್ನೂ ಎಷ್ಟು ದಿನ ಅಂತ ಇರ್ತಾರೆ, ಅಡ್ಜಸ್ಟ್ ಮಾಡ್ಕೊರಮ್ಮ. ಅಮ್ಮ, ನನಗೆ ಮನೇಲಿದ್ದಾಗ ಜೀನ್ಸ್ ಪ್ಯಾಂಟ್ ಹಾಕ್ತಿದ್ದೆ ತಾನೇ, ಇವಾಗ ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ನಮ್ಮ ಅತ್ತೆ ಯಾಕೆ ಹಾಕ್ತೀಯಾ ಅಂತ ಬೈತಿದ್ದಾರೆ ಕಣಮ್ಮ. ಹೋಗ್ಲಿ ಬಿಡಮ್ಮ, ಅವ್ರಿಗೆ ವಯಸ್ಸಾಗಿದೆ, ಎಷ್ಟು ದಿನ ಅಂತ ಇರ್ತಾರೆ. ನೀನು ಫೋನ್ ಮಾಡಿದೆ ತಪ್ಪಾಯ್ತು. ಅಮ್ಮ, ಪ್ರಪಂಚದಲ್ಲಿರೋ ಎಲ್ಲರಿಗೂ ನನ್ನ ಅಡುಗೆ ಇಷ್ಟ ಆಗ್ತಿದೆ ಅಮ್ಮ. ಮೊನ್ನೆ ಚಟ್ನಿ ಪುಡಿದು ಕೂಡ ಪಕ್ಕದ ಮನೆದಾಕಿ ಎಷ್ಟು ಚೆನ್ನಾಗಿ ಮಾಡಿದಾರ ಅಂತ 2 ಸಲ ಇಸ್ಕೊಂಡು ಹೋದ್ಲು ಅಮ್ಮ. ಆದರೆ ನಮ್ಮ ಅತ್ತೆಗೆ ಮಾತ್ರ ಇಷ್ಟನೇ ಆಗ್ತಿಲ್ಲ ಅಮ್ಮ. ಅಲ್ಕಣಮ್ಮ, ಅವ್ರಿಗೆ ವಯಸ್ಸಾಗಿದೆ, ಇನ್ನೂ ಎಷ್ಟು ದಿನ ಇರ್ತಾರೆ. ಫೋನ್ ಇಡಮ್ಮ. ಆಫ್ಟರ್ 75 years. ಅಮ್ಮ, ಅವರು ಎಷ್ಟು ದಿನ ಅಂತ ಇರ್ತಾರಮ್ಮ, ಅಡ್ಜಸ್ಟ್ ಮಾಡ್ತಾರಮ್ಮ. ಅಯ್ಯಯ್ಯೋ ಅಮ್ಮ, ಅಡ್ಜಸ್ಟ್ ಮಾಡ್ಕೊಂಡು ಅಮ್ಮ, ನನಗೆ ಈಗ 75 ಅಮ್ಮ, ನಾನೇ ಮೇಲೆ ಹೋಗ್ತಿದ್ದೀನಿ, ಬಾಯ್ ಅಮ್ಮ. ಅಲ್ಲ ಶಾಲಿನಿ, ರೇಷನ್ ಮತ್ತು ಕಾಯಿಪಲ್ಯ ಎಲ್ಲ ಖಾಲಿಗೆ ಅಂತ ಹೇಳ್ಬೇಕಿಲ್ಲ ನನಗೆ. ಎಲ್ಲಿ ಖಾಲಿಯಾಗ್ಯಾರ? ಅದಾರ ಉಳಿದಿರೋ 1 4 5 ಅದೊಂದು ಕಾಯಿಪಲ್ಯ ಉಳಿದೈತೆ, ಅದನ್ನೆಲ್ಲ ಮಿಕ್ಸ್ ಮಾಡಿ ವೆಜಿಟೇಬಲ್ ಪಲಾವ್ ಮಾಡ್ತೀನಿ. ಆಮೇಲೆ ನಾಳೆ ಇದು ಉಳಿದಿದೆ ಬೇಳೆ, ಅದನ್ನು ಸರಿ ಬೇಳೆ ಸಾರು ಮಾಡ್ತೀನಿ. ಬಟ್ ಆದರೂ ಅಲ್ಲ, ನಿಮ್ಮ ಅಪ್ಪನ ಮನೇಲಿ ಇದ್ದಾಗ ನೀನು ತುಂಬ ದುಡ್ಡು ಖರ್ಚು ಮಾಡ್ತಿದ್ದೆ ಅಂತ ಹೇಳ್ತಾರೆ. ಆಮೇಲೆ ಬಟ್ಟೆಗಳನ್ನ ಅಷ್ಟು ಹಾಕ್ಕೊಂತಿದ್ದೆ, ನಿನಗೆ ಊಟದಲ್ಲಿ ಯಾವತ್ತೂ ವೆರೈಟಿ ಇರಬೇಕಾಗಿತ್ತು. ಒಂದು ದಿನ ನಿಮ್ಮಪ್ಪ ನಿನಗೆ ರೇಷನ್ ಇಲ್ಲಾರ್ದೆ ಇಟ್ಟಿದ್ದಿಲ್ಲ, ತುಂಬ ದುಡ್ಡು ಖರ್ಚು ಮಾಡ್ತಿದ್ದೆ ಪಬ್ಬು ಗಿಬ್ಬು ಅಂತ. ಅಷ್ಟೆಲ್ಲ ಮಾಡೋಕೆ ಇಲ್ಲೇಕೆ ಇಷ್ಟು ಇದು ಮಾಡ್ತಿದ್ಯಾ? ಅಪ್ಪನ ದುಡ್ಡಿಗೂ ಗಂಡನ ದುಡ್ಡಿಗೂ ಭಾಳ ವ್ಯತ್ಯಾಸ ಆಗತ್ತೆ ರೀ. ಅವಾಗ ಅಪ್ಪ ದುಡ್ಡು ಕೊಡ್ತಿದ್ದ, ಅದ್ರಾಗ ಹೆಂಗೆ ಖರ್ಚು ಮಾಡಿದ್ದೀನಿ ಅಂತ ನಾನು ಯಾರಿಗೂ ಹೇಳ್ಬೇಕಾಗಿದ್ದಿಲ್ಲ.
ಆಮೇಲೆ ಅದ್ರ ಹಕ್ಕು ಯಾರಿಗೂ ಇರ್ತಿದ್ದಿಲ್ಲ, ನಾನು ಒಬ್ಬಕ್ಕೆ ಖರ್ಚು ಮಾಡ್ತಿದ್ದೆ. ಬಟ್ ಯಾವಾಗ ಗಂಡ ದುಡ್ಡು ಕೊಡ್ತಾನಲ್ಲ, ಅದ್ರ ಖರ್ಚು ಏನು ಮಾಡ್ತೀನಿ ಮತ್ತು ಯಾರಿಗೋಸ್ಕರ ಮಾಡ್ತೀನಿ, ಎಷ್ಟು ಉಳಿಸ್ತೀನಿ, ನಾಳೆ ಮಕ್ಳಿಗೆ ಏನು ಮಾಡ್ತೀನಿ ಅನ್ನೋದು ತುಂಬ ಬರುತ್ತೆ ರೀ. ಅಮ್ಮ ಮೊನ್ನೆ ಹುಡುಗಿ ಮನೆಗೆ ಹೋಗಿದ್ದಲ್ಲ, ಏನಂದ್ರು? ಹುಡುಗ ಇಷ್ಟ ಇಲ್ಲ ಅಂದ್ರು. ಹೌದಾ? ಹಾ, ಮತ್ತೆ ನೀ ಏನಂದೆ ಅವ್ರಿಗೆ ವಾಪಸ್ಸು? ಅಯ್ಯೋ ಏನು ಮಾಡ್ತೀರಾ, ನಮಗೂ ಇಷ್ಟ ಇಲ್ಲ, ಬಟ್ ಹುಟ್ಟಿದಾಗಿಂದ ಸಾಕಾಕತ್ತೀವಲ್ಲ, ಬಿಸಾಕಾಗುತ್ತಾ ಅಂದೆ. ಸ್ಮಿತಾ, ನಾನು ನಿಜವಾಗ್ಲೂ ನಿನ್ನ ಮದುವೆ ಆಗ್ಬೇಕು ಅನ್ಕೊಂಡಿನಿ. ವಾವ್, ಬಟ್ ನಾನು ಈ ಪ್ರಪೋಸಲ್ ಎಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ನನಗೆ ಅಟ್ಲೀಸ್ಟ್ ಐ ವಿಟ್ನೆಸ್ ಬೇಕಾಗಿದೆ. ವಿಟ್ನೆಸ್ ಬೇಕು ನನಗೆ. ಈ ಪ್ರಪೋಸ್ ಮಾಡಿ ಅನ್ನೋದಕ್ಕೆ ವಿಟ್ನೆಸ್ ಬೇಡವಾ? ಸ್ವಾತಿ, ಓಕೆ, ಈ ನೀರು, ಈ ಭೂಮಿ, ಈ ಆಕಾಶ, ಇದೆಲ್ಲ ಐ ವಿಟ್ನೆಸ್ ಕಣೆ. ಬಟ್ ಕೋರ್ಟ್ ಅದನ್ನೆಲ್ಲ ಒಪ್ಪಲ್ಲ. ಹೋಗ್ಲಿ ಬಿಡು. ತಗೋ, ನಾನು ನಿನ್ಗೋಸ್ಕರ ಏನ್ ವಾವ್, ಸೂಪರ್ ಕಣೋ, ಎಂತ ಗಿಫ್ಟು. ಆಯ್ತು, ಇದಕ್ಕೆ ನೀನು ಸೈನ್ ಹಾಕು. ನಾನು ನನ್ನ ಮನಸ್ಸಾ ಇಚ್ಛೆಯಿಂದ ನಾನು ನಿನಗೆ ಗಿಫ್ಟ್ ಕೊಡಾಕತ್ತೀನಿ ಅಂತೆ. ಹಾಗೇನೆ ನಿಮ್ಮ ರಿಲೇಟಿವ್ ಎಲ್ಲರಿಗೂ ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಇದೆಲ್ಲ ಅಟ್ಯಾಚ್ ಮಾಡಿಕೊಡು. ಮತ್ತೆ ಯಾರು ಬಂದು ಕೇಳಿದ್ರೆ ನನಗೆ ವಿಟ್ನೆಸ್ ಬೇಕಲ್ಲ. ಯಪ್ಪಾ, ನಾ ಅದಕ್ಕೆ ಹೇಳೋದು, ನೀನು ಬರೀ ಬುಕ್ಕಿನ ಹುಳ ಆಗ್ಬೇಡ ಅಂತ ಹೇಳಿ. ಪರ್ಸನಲ್ ಲೈಫು ಪ್ರೊಫೆಷನಲ್ ಲೈಫು ಎರಡು ಮಿಕ್ಸ್ ಮಾಡಕತ್ತೀನಿ ನೀನು. ನಾ ಇವಾಗ ಹೆಂಗದಿನಲ್ಲ, ಅದಕ್ಕೆಲ್ಲ ಸಾಕ್ಷಿ ನೀನೇ. ಹೌದಾ? ನಾ ಏನು ಮಾಡೀನಿ ಹೇಳು? ಅಲ್ಲ, ನೀನು ಪಿಕ್ಚರ್ಗೆ ಹೋದಿ, ಎಷ್ಟೊತ್ತಿಗೆ ಹೋದಿ? 8 ಗಂಟೆಗೆ. ಪಿಕ್ಚರ್ ಎಷ್ಟೊತ್ತಿಗೆ ಇತ್ತು? 2 ಗಂಟೆಗೆ. ಪಿಕ್ಚರ್ ಎಷ್ಟೊತ್ತಿಗೆ ಮುಗೀತು? 5:30. ಸೊ ನೀ ಮನೆಗೆ ರೀಚ್ ಆಗಿದ್ದು 9:30. ಸೊ ನಿಂದು ಪಿಕ್ಚರ್ ಸ್ಟಾರ್ಟ್ ಆಗಿದ್ದು 2 ಗಂಟೆಗೆ, ಮುಗಿದ್ದು 5:30. ಬಟ್ ನೀನು 6 ಗಂಟೆಗೆ ನನಗೆ ಫೋನ್ ಮಾಡಬೇಕಾಗಿತ್ತು. ಬಟ್ ನೀ ಫೋನ್ ಮಾಡಿಲ್ಲ. ಬಟ್ ನೀನು ಏನು ಮಾಡಿದ್ವಿ, 9:30 ತನಕ ಹೊರಗಡೆನೇ ಇದ್ದೆ. ಮೈ ಲಾರ್ಡ್, ನಾ ಇದರಿಂದ ಏನು ಸಾಬೀತು ಮಾಡಕತ್ತೀನಿ ಅಂತಂದ್ರೆ, ಇವನು ನನ್ನನ್ನು ಪ್ರೀತಿಸ್ತಾ ಇಲ್ಲ. ಸೊ ಇವನಿಗೆ ಪನಿಷ್ಮೆಂಟ್ ಕೊಡಬೇಕು. ಸೊ ಮೈ ಲಾರ್ಡ್, ನಾ ಏನು ಹೇಳ್ಬೇಕಂತೀನಿ ಅಂದರೆ, ಈ ಮುಂದೆ ಏನಾದರೂ ತಪ್ಪು ಮಾಡ್ಬೇಕಂದ್ರೆ 100 ಸಲ ಯೋಚನೆ ಮಾಡಬೇಕು. ಆ ಥರ ನೀವು ಇವನಿಗೆ ಶಿಕ್ಷೆ ಕೊಡಬೇಕು. ದಟ್ಸ್ ಆಲ್ ಮೈ ಲಾರ್ಡ್. ಸ್ವಾತಿ, ಹೋಶ್ಮೆ ಬಾರ್ಲೆ, ಇದು ಕೋರ್ಟ್ ಅಲ್ವೇ ಯಪ್ಪ, ಪಾರ್ಕ್ ಕಣೆ. ಎದ್ದೇಳೆ ಯಪ್ಪ, ಎದ್ದೇಳೆ ಯವ್ವ. ಯವ್ವ, ಇದು ಪಾರ್ಕ್ ಅಲ್ಲ ಯವ್ವ, ಪಾರ್ಕ್ ಯವ್ವ, ಜಡ್ಜ್ ಅಲ್ಲ ಯವ್ವ. ಯವ್ವ, ಏನ್ ತಲೆ ತಿಂತೀಯ ಯವ್ವ ನೀನು? ಅಣ್ಣ ನಂಗೆ ಫೋನ್ ರೀಚಾರ್ಜ್ ಮಾಡಿಸು. ಎಷ್ಟ್ರದ್ದು ಮಾಡಿಸ್ಲಿ? ಒಂದು 250 ಮಾಡಿಸು. 3 ತಿಂಗಳು ಒಟ್ಟಿಗೆ ಮಾಡಿಸ್ತೀನಿ. 850 ಮಾಡಿಸ್ಕೊ ಹೋಗು. ಸೊ ಕ್ಯೂಟ್ ಅಣ್ಣ. ಆಶಾ, ಅಯ್ಯ, ನೀ ಯಾಕೆ ಬಾಣಿತಿಕ್ಕಾಗತ್ತಿ ಆಶಾ? ಅಣ್ಣ ಅವಾಗ ಹೆಲ್ಪ್ ಮಾಡಕತ್ತಿದ್ದೆ ನೋಡು, ನೀ ಬಾಣಿತಿಕ್ ಬೇಡ, ಬಾಯ್ತಾಗ. ಮಮ್ಮಿ, ಕೆಲಸದಾಕಿ ನೀಡು, ಈಕಿ ಗೊಟ್ಟ ಏನೋ ಕೆಲಸ ಹಚ್ಬೇಡ, ಇರುದು ಅಂದ ತಂಗಿ ನಂಗೆ. ಸೊ ಕ್ಯೂಟ್ ಅಣ್ಣ. ಇತ್ತ ಬಾ ತಂಗಿ, ಗಾಡಿ ಏನಾರು ಹಾಸ್ಕೊಂಡು ಹೋತಂದ್ರ. ಅಣ್ಣ ನಾ ದೊಡ್ಡಕ್ಕಿಗಿನಿ ಈಗ. ನೋಡುವಾ, ನೀ ಎಷ್ಟು ದೊಡ್ಡಕ್ಕೆ ಆದ್ರೂ ನೀ ನನ್ನ ತಂಗಿ ಒಬ್ಬಕ್ಕೆ. ಯಾಕೋ ಆಶಾ ಸೈಲೆಂಟ್ ಅದಿ? ಅಣ್ಣ ಅಪ್ಪ ಟ್ರಿಪ್ಪಿಗೆ ಕಳ್ಸವಲ್ಲ. ನಾ ಹೇಳ್ತೀನಿ ತಗೋ, ಹೋಯ್ ಬಾ. ಎಷ್ಟು ಬೇಕು ನೋಡು, 3,000 ಹಾಕಿರ್ತೀನಿ, ಹೋಯ್ ಬಾ. ಅಣ್ಣ 3,000 ಆಗಲ್ಲ ಅಣ್ಣ. 10,000 ಹಾಕಿರ್ತೀನಿ, ಹೋಯ್ ಬಾ. ಥ್ಯಾಂಕ್ ಯು ಅಣ್ಣ. ಅಣ್ಣ ನಾ ಹೊಸ ಡ್ರೆಸ್ ತಗೊಳ್ಳಿ. ತಗೋ. ಸ್ಲೀವ್ಲೆಸ್ ತಗೊಳ್ಳಿ, ಅಪ್ಪ ಬೇಡ ಅಂತಿದ್ದ. ನಿನ್ಗೆ ಯಾವ ಥರ ಬೇಕು ಆ ಥರ ಡ್ರೆಸ್ ತಗೋ. ಯಾಕೆ ಸೈಲೆಂಟ್ ಅದಿ? ಅಣ್ಣ ಸ್ಲೀವ್ಲೆಸ್ ಹಾಕೊಂಡು ಹೋದ್ರೆ ನಮ್ಮ ಕಾಲೇಜ್ನಾಗ ಒಬ್ಬ ಅದ, ನನ್ನ ಬರೀ ರೇಗಿಸ್ತಾನ. ನಾಳೆ ಕಾಲೇಜ್ಗೆ ಬಂದು ಅವ್ನು ಒಂದು ಗತಿ ಕಾಣಿಸ್ತೀನಿ, ಆಯ್ತಾ? ಥ್ಯಾಂಕ್ ಯು ಅಣ್ಣ. ಸೊ ಲವಿಂಗ್ ಅಣ್ಣ. ನಿಮಗೂ ಈ ಥರ ಅಣ್ಣ ಇದ್ದಾನ ಕೇರಿಂಗ್? ಟ್ಯಾಗ್ ಮಾಡಿ. ಮಗ, ಇವತ್ತು ಗೌಡ್ರ ಮನೆಯಲ್ಲಿ ಊಟ ಇದೆ, ಬಾರೋ ಹೋಗೋಣ. ಹೋಗೋಣ. ಶ್ರಾವಣ. ಅಯ್ಯೋ ಬೇಡ ಮಗ, ಶ್ರಾವಣ ಇದೆ. ಮಗ ಇವತ್ತು ಮಸ್ತಾರೆ ಡ್ರಿಂಕ್ಸು ಕುಡು, ಆಮೇಲೆ ಚಿಕನ್ ಮಟನ್ ಇರುತ್ತೆ, ಮಸ್ತಾರೆ, ಬಡಿಯೋಣ ಬಾರೋ. ಆಯ್ತು ಸರಿ ಮಗ. ಶ್ರಾವಣ. ಬೇಡ ಮಗ, ಶ್ರಾವಣ ಇದು. ಹಾಯ್, ನಿಂಗೆ ಇಷ್ಟ ಅಂತ ಇವತ್ತು ಫಿಶ್ ಕರಿ ಮಾಡ್ಕೊಂಡು ತಿಂತೀಯಾ? ಕೊಡು. ಶ್ರಾವಣ. ಅಯ್ಯೋ ಶ್ರಾವಣ ಕಣೆ, 1 ತಿಂಗಳೇನು ತಿನ್ನಂಗಿಲ್ಲ. ಅಯ್ಯೋ ಎಂತ ಗತಿ ಬಂದ್ಬಿಡ್ತು. ಶ್ರಾವಣದಾಗೆ ಎಲ್ಲರೂ ಆಫರ್ ಮಾಡ್ತಾರೆ, ಎಲ್ಲರೂ ಶ್ರಾವಣದಾಗೇ ಮಾಡ್ತಾರಲ್ಲ. ನಿಮ್ಗೆ ಲವ್ ಮ್ಯಾರೇಜ್ ಇಷ್ಟನಾ, ಅರೇಂಜ್ ಮ್ಯಾರೇಜ್ ಇಷ್ಟನಾ? ಅರೇಂಜ್ ಮ್ಯಾರೇಜ್ ಅಯ್ಯಪ್ಪ. ನಮ್ಮ ಅವ್ವ ನನ್ನ ಮೇಲೆ ನಂಬಿಕೆ ಇಟ್ಕೊಂಡ ಇದ್ದು ಬದ್ದು ಬೀಗರಿಗೆಲ್ಲ ಮುಯಿ ಹಾಕ್ಯಾಳ. ಮತ್ತು ನಾ ಅದನ್ನ ನನ್ನ ಮದುವೆಗೆ ವಾಪಸ್ ಕೇಳೋದು ಬೇಡನ? ಪಾಪ ನಮ್ಮವ್ ನನ್ನ ಮೇಲೆ ನಂಬಿಕೆ ಇಟ್ಟಾಳೆ. ಅಯ್ಯಪ್ಪ
ಅಯ್ಯ ವಿಮಲವ್ವ ಏನು ಯೋಚನೆ ಮಾಡಾಕತ್ತಿ? ನಾನು ಇಬ್ರು ಮಕ್ಕಳು ದೊಡ್ಡರ ಹಾಕತ್ರ ಅದಕ್ಕೆ ಏನು ಮಾಡ್ಬೇಕಂತ ಮಾಡೀನಿ, ದೊಡ್ಡ ಮಗನ ಹೆಸರಲ್ಲೇ ಫೇಸ್ಬುಕ್ ತೆಗಿಬೇಕಂತ ಮಾಡೀನಿ, ಸಣ್ಣ ಮಗನ ಹೆಸರಲ್ಲೇ ಇನ್ಸ್ಟಾಗ್ರಾಮ್ ತೆಗಿಬೇಕಂತ ಮಾಡೀನಿ. ಮತ್ತು ವಾಟ್ಸಪ್ ನಮ್ಮ ಹತ್ರನೇ ಇಟ್ಕೊಳ್ಳೋಣ. ಯಾಕಂದ್ರೆ ನಾಳೆ ಅವ್ರು ದೊಡ್ಡರಾದ್ಮೇಲೆ ನಮಗೆ ರೊಟ್ಟಿ ಪಟ್ಟಿ ಕೊಡ್ಲಿಕ್ಕಂದ್ರೆ ಈಗ ನಮ್ಮ ಹತ್ರನೇ ಏನಾರ ಐತೆ ಅಂತೇಳಿ ನಾವು ಹೇಳ್ಕೋಬೇಕು ಬೇಡ. ಅದಕ್ಕೆ ಏನು ಇವತ್ತು ಕೆಲಸಕ್ಕೆ ಇಷ್ಟೊಂದು ಲೇಟ್? ಲಕ್ಷ್ಮಿ ಇವತ್ತು ಇಷ್ಟೊಂದು ಲೇಟ್ ಮಾಡಿ. ಅಯ್ಯೋ ಬರ್ಕ್ಲೆ ಲೇಟ್ ಆಯಿತು. ಅಮ್ಮೋರೇ ನೋಡಿ, ಸೇಮ್ ಟು ಸೇಮ್ ಡ್ರೆಸ್ಸು. ನೀವು ಸುಬ್ಲಕ್ಷ್ಮಿ ಅವ್ರ ಕಡೆಯಿಂದ ತಗೊಂಡಿದ್ದೀರಿ ತಾನೆ? ಇಲ್ಲ, ಆನ್ಲೈನಲ್ಲಿ ತಗೊಂಡಿದ್ದು. ಎಷ್ಟು ರೇಟು? 2500. ಹೌದಾ? ನಾನು ಬರೀ 500 ರೂಪಾಯಿ. ಅಯ್ಯೋ 2500 ರೂಪಾಯಿದಾಗ ನಾನು 4 ಡ್ರೆಸ್ ಬರ್ತಿದ್ದು. ಸುಮ್ಮನೆ ಯಾಕೆ ಆನ್ಲೈನ್ ತರಿಸ್ತೀರಿ? ಏನು ಮಾಡೋದು? ಎಷ್ಟು ಕಲಿತ್ರಿ? ಏನು ಪ್ರಯೋಜನ? ಬರೀ ಮೋಸನೇ ಹೋಗ್ತೀರಾ ನೀವು ಆನ್ಲೈನಲ್ಲಿ. ನೋಡು, ಈ ಸಲ ಏನಾರು ಎಕ್ಸಾಮ್ದಾಗ ಫೇಲ್ ಆದೆ ಅಂದ್ರೆ ನಾನು ನಿಮ್ಮ ಮಮ್ಮಿ ಅನ್ನೋದ ಮರ್ತು ಬಿಡ. ಸರಿ ಮಮ್ಮಿ. ಲೇ ಮಗ ನಿಂತ್ಕೋ, ಎಕ್ಸಾಮ್ ಹೆಂಗಾತು? ಯಾರು ನೀವು? ಹಾಯ್ ಬೇಬಿ. ಬೇಬಿ, ನೀನು ನಂಗೆ ಚೀಟ್ ಮಾಡಕತ್ತಿ ಅಂತೇಳಿ ನಂಗೆ ಗೊತ್ತಾಗ್ಬಿಟ್ಟೈತಿ. ಅದಕ್ಕೆ ನಿನ್ನ ಎಲ್ಲ ಪ್ರೂಫು ಇಟ್ಕೊಂಡು ಬಂದಿದ್ದೀನಿ. ಬೇಬಿ, ಯು ಸೆಂಡ್ ಮಿ 1 lakh ರೂಪಾಯಿ. ಹೌದು ಬೇಬಿ. ಏನೋ ಪ್ರೂಫ್ ತೋರಿಸ್ತೀನಿ ಅಂದಲ್ಲ. ಏನಿಲ್ಲ ಬೇಬಿ. ಅಯ್ಯೋ, ನೀ ಇನ್ನೂ ನಿನ್ನ ಎಕ್ಸ್ ಬಾಯ್ ಫ್ರೆಂಡ್ ಜೋಡಿನ ಇನ್ನೂ ಮಾತಾಡ್ತೀಯಾ? 60,000 ರೂಪಾಯಿ. ಬೇಬಿ, ನೀನು ನಂಗೆ 60,000 ರೂಪಾಯಿ ಕಳಿಸ್ಬಿಟ್ಟ. ಓ ಮೈ ಗಾಡ್. ಆಯ್ತಾಯ್ತು, ಫೋನ್ ಎತ್ತು. ಪಾಪ ಅವ್ನಿಗೆ ಏನು ಅರ್ಜೆಂಟ್ ಇದೆಯೋ ಏನೋ. ಹೋಗು ಬೇಬಿ, ನೀ ಮನೆಗೆ ಹೋಗು. ನನ್ನ ಸ್ವಲ್ಪ ಕೆಲಸ ಇದೆ, ಅವ್ನು ಮಾತಾಡ್ಸ್ಕೊಂಡು ನಾನು ಬರ್ತೀನಿ, ಆಯ್ತಾ? ಓಕೆ ಬೇಬಿ. ದುಡ್ಡಿದ್ರೆ ದುನಿಯಾರಿ, ಇಲ್ಲದಿದ್ದನ್ ಬಕ್ಕಾರಿ. ಫ್ರೆಂಡ್ಸ್, ನಾನು ನನ್ನ ಹೆಂಡತಿಗೆ 1 ಲಕ್ಷ ರೂಪಾಯಿ ಕೊಟ್ಟಿನಿ ಸೇವಿಂಗ್ಸ್ ಮಾಡಂತೇಳಿ. ಆಕೆ ಯಾವ ಥರ ಸೇವಿಂಗ್ಸ್ ಮಾಡ್ಯಾ ಅಂತ ಆಕಿನ ಬಾಯಿಲಿ ಕೇಳ್ರಿ. ಸೇವಿಂಗ್ಸ್ ಏನು ಮಾಡಿ ಹೇಳು? ಹ್ಞೂ ರೀ, ನಾ ದೊಡ್ಡ ಸೇವಿಂಗ್ಸ್ ಮಾಡ್ಬಿಟ್ಟಿನಿ. ನಿಮ್ದು 1 ಲಕ್ಷ ರೂಪಾಯಿ ಸಾರಿ ಇಟ್ಕೊಂಡಿನ್ರಿ. ಯಾಕಂದ್ರೆ ಮುಂದೆ ಭಾಳ ಫಂಕ್ಷನ್ಗಳು ಬರ್ತಾವಲ್ಲ, ಆಗ ಸಾರಿ ರೇಟ್ ಫುಲ್ ತುಟ್ಟಾಗ್ಬಿಟ್ರೆ ಏನು ಮಾಡೋದಾಗ? ಮತ್ತು ನಿಮ್ಗೆ ಭಾಳ ಕಷ್ಟ ಆಗುತ್ತಲ್ಲ. ಅದಕ್ಕೆ ನಾನು ಏನು ಮಾಡಿಬಿಟ್ಟಿನಿ, ಸೇವಿಂಗ್ಸ್ ಮಾಡಿ ಇಟ್ಟಿಬಿಟ್ಟಿನಿ ರೀ. ಟಿಜುರೊಳಗೆ ಸೇಫ್ ಆಗಿಟ್ಟಿನಿ. ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ಫಂಕ್ಷನ್ ಬಂದಾಗ ನೀವು ಸೀರೆ ಕೊಡಿಸ್ಬೇಕಂತ ಏನಿಲ್ಲ. 1 ಲಕ್ಷ ರೂಪಾಯಿ ಆಯ್ತಲ್ಲ, ಅದನ್ನ ಉಟ್ಕೊಂಡು ಹೋಗ್ತೀನಿ. ಆಯ್ತು ಸರಿ, ಬ್ರೇಕಪ್ ಮಾಡ್ಕೊ. ಹಾಗೆ ನನ್ನ ನಂಬರ್ನ ಡಿಲೀಟ್ ಮಾಡಿ ಬ್ಲಾಕ್ ಮಾಡಿ ಇಟ್ಕೊಂಡ್ಬಿಡು, ಆಯ್ತಾ? ಹೌದಾ? ನಾನು ಈ ನಂಬರ್ ಸೇವೇ ಮಾಡ್ಕೊಂಡಿಲ್ಲ.